ಸೊ ರಿಷಭ ಫಾರ್ಮ್ 90 ಡೇಸ್ ಆಗಿದೆ ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟೇಷನ್ ಮಾಡಿ. 90 ಡೇಸ್ ಆದಮೇಲೆ ಪ್ಲ್ಯಾಂಟ್ಸ್ ಎಲ್ಲ ಹೇಗೆ ಡೆವಲಪ್ ಆಗಿದೆ, ಗ್ರೋತ್ ಆಗಿದೆ ನೋಡಿ. ಇದು ಏಲಕ್ಕಿ ಬಾಳೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ಕೆಲವೊಂದು ಡೆವಲಪ್ ಆಗಿದೆ ಚೆನ್ನಾಗಿ ನೋಡಿ. ಇದು 2 ಫೀಟ್ ಬಂದಿದೆ ನೋಡಿ. ಈ ಪ್ಲ್ಯಾಂಟು ಇನ್ನೂ ಗ್ರೋ ಆಗಬೇಕು. ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಏನೂ ಯೂಸ್ ಮಾಡ್ತಿಲ್ಲ. ಕೊಟ್ಟಿಗೆ ಗೊಬ್ಬರ ಮತ್ತು ಈಗ ನಾನು ಬೇವಿನ ಹಿಂಡಿ ತೊಗೊಬಂದಿದ್ದೀನಿ ಪೌಡರು. ಈಗ ನಾನು ಕೊಟ್ಟಿಗೆ ಗೊಬ್ಬರದ ಜೊತೆ ಬೇವಿನ ಹಿಂಡಿ ಸೇರಿಸಿ ಈ ಥರ ಪಾತಿ ಮಾಡಿಸಿದ್ದೀನಿ. ಈ ಥರ ಮಾಡಿಸಿರೋದ್ರಿಂದ ಅದ್ರ ಸುತ್ತಲೂ ಗೊಬ್ಬರ ಮತ್ತು ಬೇವಿನ ಹಿಂಡಿ ಹಾಕಿಸಿ ಚೆನ್ನಾಗಿ ಮಲ್ಚಿಂಗ್ ಮಾಡಿಸೋದ್ರಿಂದ ಮುಚ್ಚಿಬಿಟ್ರೆ ಮತ್ತು ಅದ್ರ ಮೇಲೆ ಜೀವಾಮೃತ ಹಾಕ್ಸೋಣ ಅಂತಿದ್ದೀನಿ. ನೋಡೋಣ ಹೇಗೆ ಡೆವಲಪ್ ಆಗುತ್ತೆ ಆಮೇಲೆ ಪ್ಲ್ಯಾಂಟ್ಸ್ ಅಂತ. ನೀವು ನೋಡ್ಬೋದು ಇಲ್ಲಿ ಈಗ ಆಲ್ಮೋಸ್ಟ್ 90 ಡೇಸ್ ಆಗಿದೆ. ಕೆಲವೊಂದು ಈ ಹೈಟ್ ಬಂದಿದೆ, ಕೆಲವೊಂದು ಈ ಥರ ಚೆನ್ನಾಗಿ ಡೆವಲಪ್ ಆಗಿದೆ. ನೋಡಿ 1.5 ಫೀಟ್ ಬಂದಿದೆ ಕೆಲವೊಂದು. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಸ್ವಲ್ಪ ಗ್ರೋತ್ ಸ್ಲೋ ಆಗಿರುತ್ತೆ. ನಾವು ಚೆನ್ನಾಗಿ ಅದಕ್ಕೆ ಗ್ರೀನ್ ಮೆನ್ಯೂರು ಇಲ್ಲಾಂದರೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ವೇಸ್ಟ್ ಡಿಕಂಪೋಸರ್ ಈ ಥರ ಕೊಡ್ತಾ ಹೋಗಬೇಕು. ಆಮೇಲೆ ನಾವು ಡೆವಲಪ್ಮೆಂಟ್ ಮಾಡ್ಬೋದು.